ಬೆಂಬಲಿಸುವ ಅಧಿಕಾರಿಗಳಿಗೆ, ದಲಿತ ಸಂಘರ್ಷ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಸಿಡಿಬೋಗೆ ಭ್ರಷ್ಟ ಸಿಡಿಬೋಗೆ ಆಗ್ಲೇಬೇಕು, ಆಗ್ಲೇಬೇಕು, ಆಗಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ಮೌಖಿಕವಾಗಿ ಈಗ ಹೋರಾಟ ಮಾಡಕತ್ತೀವಿ, ಲಿಖಿತವಾಗಿ ಕೊಡಬೇಕು ಅಂತಂದ್ರೆ ಲಿಖಿತವಾಗಿ ಕೊಡ್ತೀವಿ. ಯಾಕೆ ಸರ ನಾವು ಯಾವಾಗ ನಿಮ್ಗೆ ಕಾಲ್ ಮಾಡಿದ್ರೆ ಟೈಮ್ ಮೀಟಿಂಗ್ನಾಗ ಇರ್ತೀರಲ್ರಿ ಸರ್? ಟೈಮ್ ಎಷ್ಟಾಯ್ತು ಈಗ ಸರ್? ಟೈಮ್ ಎಷ್ಟಾಯ್ತು ಸರ್ ಇವಾಗ? ಮತ್ತು 5:17 ಮತ್ತೆ ಮೀಟಿಂಗ್ ಮುಗಿದಿಲ್ಲ ಅಲ್ರಿ? ಮೀಟಿಂಗ್ ಮುಗಿದಿಲ್ಲ ಹಾಂ ಸರ? ನೋಡ್ರಿ, ಒಂದು ಮಾತು ಹೇಳ್ತೀನಿ, ನಾವು ಅವ್ರಿಗೆ ಯಾಕೆ ಕೇಳಕ್ಕೆ, ನಾವು ನೀವು ಅಧಿಕಾರಿ, ನಾವು ನಿಮಗೆ ಕೇಳಾಕತ್ತೀವಿ ಸರ. ನಾವು ಬರೆದು ಕೊಡೋದು ಗೊತ್ತು, ನಾ ಮಾಡೋದು ಗೊತ್ತು. ನೀವು ದಯವಿಟ್ಟು ಏನು ಹೇಳ್ತೀನಿ, ನೀವು ಇಲ್ಲಿ ಬರ್ರಿ, ನೀವು ಬರೋರಿಗೆ ಇಲ್ಲೇ ಇರ್ತೀವಿ, ರಾತ್ರಿ ಬೆಳತನ ಇಲ್ಲೇ ಇರ್ತೀವಿ. ನೀನು ಆಫೀಸ್ ಟೈಮ್ಗೆ ಬರ್ತೀರಾ ಸರ? ಒಂದು ಸಮಸ್ಯೆ ಬಂದೈತಿ, ಏನು ಗೊತ್ತನ್ರಿ? ಏನು ಬಂದೈತಿ ಅಂತಂದ್ರೆ, ಇಲ್ಲಿ ಇಲಾಖೆ ಒಳಗೆ ಅಕ್ರಮ ನಡೆದದ, ಅವ್ಯವಹಾರ ನಡೆದ. ಸರ ಒಂದು ಸೆಕೆಂಡ, ಅಕ್ರಮ ನಡೆದ ಸರ, ಅವ್ಯವಹಾರ ನಡೆದೈತಿ. ಪಾಪ ಬಡವ್ರ ಕಡೆಯಿಂದ ರೊಕ್ಕ ತಗೊಂಡಿರಿ, ಪಾಪ ಬಡವ್ರಿಗೆ ಮುಡ್ತಕ್ಕಂಥದ್ದು ಏನೋ ಅದು ಏನೋ ಆಹಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆಗಿಲ್ಲ. ಈಗ ನಾವೇನಂತೀವಿ ಅಂತಂದ್ರೆ, ನಾವು ಇವತ್ತು ಹೋರಾಟಕ್ಕೆ ಬಂದೀವಿ, ನೀವೇನಂತೀರಿ? ನಾನು ನಾಳೆಗೆ ನನ್ನ ಆಫೀಸ್ ಟೈಮ್ಗೆ ಬರ್ತೀನಿ ಅಂತಂತೀರಿ ಸರ್. ನಾವೇನೋ ನೋಡಿ ಸರ, ಹೋರಾಟಗಾರರಿಗೆ ಟೈಮ್ ಇರಲ್ಲ. ಹೋರಾಟ ಸರ ಪ್ರಕಾಶ್ ಎಲ್ಲ ನಾನು ವಿಜಯಕರ ಮಾತಾಡ್ತೀನಿ ಸರ. ಹೋರಾಟಗಾರರಿಗೆ ಟೈಮ್ ಇರಲ್ಲ. ಹೋರಾಟಗಾರರು ನಿರಂತರ ಹಗಲಿ ರಾತ್ರಿ ಗೊತ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಹೌದಾ? ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಇಲ್ಲಿ ನೀವು ಇಲಾಖೆಯಿಂದ ಆಗ್ತಿತ್ತು ಅಂತಂದ್ರೆ ಅದನ್ನು ಸರಿ ಮಾಡ್ಬೇಕಂತೇಳೇ ಹೋರಾಟಗಾರರು ಇರ್ತಾರೆ ಸರ. ನಿಮಗತ್ತೆ ನಮ್ಗೆ ಗೌರ್ಮೆಂಟ್ ನೌಕರಿ ಇಲ್ಲ. ಕೇಳ್ರಿ, ನೀವು ಟೈಮ್ ಟು ಟೈಮ್ ಸರ್ ಅಂತ ಕೇಳ್ರಿ, ನೀವು ಟೈಮ್ ಟು ಟೈಮ್ ಬೆಳಿಗ್ಗೆ 10 ಗಂಟೆಗೆ ಆಫೀಸಿಯಲ್ ಟೈಮಿಗೆ ಬರೋರು, ಹೌದ್ರಾ? ಈಗ ನಂದೇನು ಸರ, ನಮಗೆ ನಾವು 10 ಗಂಟೆಗೆ ಬಂದು ಹೋರಾಟ ಮಾಡ್ಬೇಕತ್ತೇನಿಲ್ಲ. ನಮಗೆ ಸದ್ಯ ಅನ್ಯಾಯ ಆಗ್ಯದ, ನಾವು ಹೋರಾಟ ಮಾಡಾಕತ್ತೀವಿ. ಈಗ ಅಲ್ಲಿ ಮಕ್ಕಳು ಸಾಯ್ತಾವು, ಮಕ್ಕಳ ಪ್ರಾಬ್ಲಮ್ ಅದಾವು, ಹಲವಾರು ಸಮಸ್ಯೆಗಳದಾವು. ನಮಗೆ ಒಂದು ಕೆಲಸ ಮಾಡಿರಿ ನೀವು ಸರ್, ಒಂದು ಕೆಲಸ ಮಾಡಿರಿ, ನೀವು ನಾಳೆಗೆ ಯಾವ ಟೈಮ್ಕರ ಬರ್ರಿ. ಈಗ ನಾವು ನಿಮ್ಮ ಆಫೀಸ್ ಕಿಲಿ ಹಾಕ್ತೀವಿ, ನೀವು ಹಾಕಕ್ಕೆ ಪರ್ಮಿಷನ್ ಕೊಡ್ತಿರಲ್ಲ ಇವಾಗ? ಅಲ್ಲಲ್ಲ, ನೀವು ಕಿಲಿ ಹಾಕಂತ ಹೇಳಿರಲ್ಲ ಸರ್. ಹೌದ್ರಾ ಸರ? ಇಲ್ಲಿ ಕೇಳ್ರಿ ಒಂದು ಮಾತು ಕೇಳ್ರಿ ಸರ. ಯಾವುದೇ ಒಬ್ಬ ಇಲಾಖೆ ಅಧಿಕಾರಿ ತಪ್ಪು ಮಾಡಿದ ಅಂತಂದ್ರೆ, ಅದು ಕಣ್ಣಿಗೆ ಕಂಡಿತ್ತು ಅಂತಂದ್ರೆ, ಅವನಿಗೆ ಡೈರೆಕ್ಟ್ ಆಗಿ ಹೋಗಿ ಲೆಟರ್ ಕೊಟ್ಟು ತಪ್ಪು ಮಾಡಿ ಅಂತ ಹೇಳುವಂತ ಇಲ್ಲ. ಅವನಿಗೇನು ತಪ್ಪು ಮಾಡ್ತಾರೆ ಒಂದು ಮಾತು ಕೇಳ್ರಿ. ಇಲ್ಲಿ ನಮ್ಮ ಎದುರಿಗೆ ಒಂದು ಸಾಯಂಕಾಲ ಒಂದು ಚೂರು ಟೈಮ್ ಆಗಿರ್ತದ, ಕತ್ಲಾಗಿರ್ತದ. ಆ ಹೊತ್ನಾಗ ಒಬ್ಬ ಯಾವನೊಬ್ಬ ಮನುಷ್ಯ ಒಂದು ಹುಡುಗಿಗೆ ರೇಪ್ ಮಾಡ್ತಿರ್ತಾನ. ಅವನೇನ್ರಿಪ್ಪ ಲೇ ಮಗನ ಹಿಂಗೆ ಮಾಡಬಾರ್ಲೆ ಅಂತ ಹೇಳಕ್ಕೆ ಹೋಗಿ ಅವ್ನು ಒದ್ದು ಅವ್ನು ಹೋದ ಕೋರ್ಟ್ಗೆ ಕಚೇರಿಗೆ ಒಪ್ಪಿಸುವಂತ ಕರ್ತವ್ಯ ಪ್ರತಿಯೊಬ್ಬ ಮಾನವನ ಹಕ್ಕದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿ ಅವ್ರು ಹೇಳಿದ್ದು ರಾತ್ರಿ 12 ಗಂಟೆಗೆ ಯಾವುದೇ ಒಬ್ಬ ಮಹಿಳೆ ಆರಾಮ ಅಡ್ಡಾಡ್ಬೇಕಂತ ಹೇಳಿದ್ದು. ಯಾಕೆ ದಾಖಲೆ ಕೊಡ್ಬೇಕ್ರಿ? ನಾನು ಇವತ್ತಿಲ್ಲಿ ದಾಖಲೆ ಇಲ್ಲೇ ಐತಲ್ಲ. ನಾನು ಇದ್ರಿಗೆ ಇವತ್ತೊಬ್ಬ ನೀವು ಒಬ್ಬ ಸೂಪರ್ವೈಸರ್ 5,000 ಇಸ್ಕೊಂಡ್ರು. ಕರ್ಸ್ರಿ, ನೀವು ನಿಮ್ಮ ಹತ್ರ ಕರ್ಸ್ರಿ, ಸದ್ಯ ಅವ್ರನ್ನ ಅರೆಸ್ಟ್ ಮಾಡಿಸ್ರಿ. ಹಗರಗುಂಡ ಮೇಡಮ್ ರೀ ಕರ್ಸ್ರಿ, ಅವ್ರ ಹಗರಗುಂಡ ಮೇಡಮ್ ಕರ್ಸ್ರಿ, ಸದ್ಯ ಅವ್ರನ್ನ ಅರೆಸ್ಟ್ ಮಾಡಿಸ್ರಿ. ಅವ್ರನ್ನ ಒಳಗ ಜೈಲ್ನಾಗ ಇಡ್ರಿ, ನಾವು ಕೀಲಿ ಹಾಕುದಿಲ್ಲ. ಸಾಕ್ಷಿ ನಾನೇ ಸಾಕ್ಷಿ ರೀ. 10 ಮಂದಿ ಕಡಿಸ್ಕೊಂಡಾರಿ ಸರ.
ಮಂಜುಳಾ ಲಮಾಣಿ ಕಡೆ ಇಸ್ಕೊಂಡಾರ. ಮಂಜುಳಾ ಲಮಾಣಿ ಸದ್ಯ ಅವ್ರನ್ನ ಕರ್ಸ್ರಿ. ಈ ಸದ್ಯ ಕರ್ಸ್ಬೇಕು, ಅವ್ರನ್ನು ಕರ್ಕೊಂಡ್ ಬರ್ತೀನಿ ನಾನು. ನೀವೇನ್ ಮಾತಾಡ್ತೀರಿ ಸರ? ನೀವೇನ್ ಮಾತಾಡ್ತೀರಿ? ನೀವೇನೊಬ್ಬರ ಅಧಿಕಾರಿ ಏನೋ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನ್ನ ಬಿಟ್ರೆ ಮಾಪ್ ಹುಟ್ಟಿಲ್ಲ ನಾವು. ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ರಿ. ಮೊದಲ ಏನ್ ಮಾಡ್ತೀರಿ ಮಾಡು. ಏನ್ ಸರ್ ನಿಮ್ದು? ಸರ್ ಏನ್ರಿ ನಿಮ್ದು? ಏನ್ ಮಾಡ್ತೀರಿ ಮಾಡ್ರಿ, ಏನ್ ಬಿಡ್ತೀರಿ ಬಿಡ್ರಿ. ಏನ್ ಪ್ರೊಸೆಸ್ ಸರ್ ಅದು? ಹಾ ರೀ, ನಾವೇನ್ ಮಾಡಕತ್ತೀವ್ರಿ ಮತ್ತೆ? ನಾವೇನು ಏನ್ ಅನ್ಬೇಕು ನಿಮ್ಗ? ಸರ್ ಕೇಳ್ರಿ, ನೀವು ಗೌರ್ಮೆಂಟ್ ಕೆಲಸ ಮಾಡ್ತೀರಿ, ಸಂಘಟನೆಗಳು, ಹೋರಾಟಗಳು, ಸಾರ್ವಜನಿಕ ಕೇಳ್ರಿ ಸರ. ಈಗ ರೀ ಕೇಳ್ರಿ ಸರ್, ಒಂದು ಮಾತು ಹೇಳ್ತೀನಿ ನಿಮ್ಗ. ಈ ಪ್ರಪಂಚದಲ್ಲಿ ಈ ಸಂಘಟನೆಗಳು, ಈ ಹೋರಾಟಗಾರರು ಇರ್ಲಿಕ್ಕಂತಂದ್ರೆ ನೀವು ಬೇಕಾದ್ ಮಾಡಿ ಎಲ್ಲ ನೀವು ಮನೆ ತುಂಬ್ಕೊಂಡು ಹೋಗಿದ್ರಿ. ಅವೆಲ್ಲ ಅದಾವ ಅಂತೇಳೇನೆ ಕಾನೂನು ಏನು ಬರ್ದಾರ ಅಂಬೇಡ್ಕರ್ ಅವರು. ಈಗ 24 hours ಉತ್ತರ ನೀವು ಒಬ್ಬರ ಬಗ್ಗೆ ಆರೋಪ ಮಾಡಿವ್ ನಾವು. ನೋಡ್ರಿ, ನಿಮ್ಗೆ ಅರ್ಥ ಆಯ್ತಾ? ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ಮಕ್ಕಳ ಭಾಗ್ಯಲಕ್ಷ್ಮಿ ಮಕ್ಕಳ ಬಾಂಡ್ನಲ್ಲಿ ಅವ್ಯವಹಾರ ನಡೆದಿತ್ತೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಸಾರ್ವಜನಿಕರು ತಿಳಿಸಿದಾಗ ಬಂದು ಇಲ್ಲಿ CDP ಆಫೀಸಿನಲ್ಲಿ ಬಂದು ಕೇಳಿದಾಗ ಇಲ್ಲಿ CDP ಆಫೀಸರು ಇಲ್ಲ ಮತ್ತು ಸಂಬಂಧಪಟ್ಟ ಸೂಪರ್ವೈಸರ್ ಇಲ್ಲ. ಈಗ ಆಲ್ರೆಡಿ ಅಣ್ಣವ್ರು ಹೇಳಿದರು, ಒಬ್ಬರು ಹೆಸರು ಹೇಳಿದರು, ಅದರಲ್ಲಿ 5,000 ಇಸ್ಕೊಂಡು ಆ ಮೇಡಮ್ಗೆ ಏಟ್ ಪಾಲು, CDP ಏಟ್ ಪಾಲು ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗೈತಿ. ಈ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈ ಹೋರಾಟವನ್ನು ಬಹಿರಂಗಪಡಿಸ್ತೀವಿ. ಅವು ಏನು CDP ಆಫೀಸರು ಏಟ್ ಲಂಚ ತಿಂತಾನ, ಏನು ಮಾಡ್ತಾನ, ಎಲ್ಲ ವಿಚಾರ ಗೊತ್ತು.